ಮಾರ್ಕೆಟ್ ಬದಿಯ ಪರಿಚಯದ ಸೆಲೂನ್ ಅಂಗಡಿ ಪಕ್ಕ ಬೈಕ್ ನಿಲ್ಲಿಸಿ ಮಧು ಹೆಂಡತಿ ಕೊಟ್ಟ ಚೀಟಿಯನ್ನ ಕಿಸೆಯಿಂದ ಹೊರತೆಗೆದ. ಹಾಲು, ಸ್ವೀಟ್ಸ್, ಬಾಳೆಹಣ್ಣು, 3 ಬಗೆಯ ತರಕಾರಿ, ಟೊಮೊಟೊ, ಬ್ರೆಡ್ ಹಾಗೂ ಕೊನೆಯ ಐಟಂ 2 ಕೆಜಿ ಕೋಳಿ ಮಾಂಸ. ಕಡಿಮೆ ಪಕ್ಷ 3 ಅಂಗಡಿಗೆ ಭೇಟಿ ಕೊಡಬೇಕು. 10 ಗಂಟೆಗೆ ಇಂಡಿಯಾ ಆಸ್ಟ್ರೇಲಿಯಾ ಒನ್-ಡೇ ಮ್ಯಾಚ್ ಇದೆ, ಅದರೊಳಗೆ ಮನೆ ಸೇರ್ಬೇಕು. ಮಧು ಮತ್ತೊಮ್ಮೆ ಗಂಟೆ ನೋಡ್ಕೊಂಡ. 9:30. ಎಷ್ಟೇ ಅವಸರ ಪಟ್ಟರು 1 ಗಂಟೆ ಆದ್ರೂ ಬೇಕು, ತೊಂದರೆ ಇಲ್ಲ, ಇವತ್ತು ಭಾನುವಾರ ತಾನೆ. ಆರಾಮಾಗಿ ಮ್ಯಾಚ್ ನೋಡುತ್ತಾ ಮನೆಯಲ್ಲೇ ಬಿದ್ಕೊಂಡ್ರಾಯ್ತು. ಅಂಗಡಿಗಳಿಗೆ ಭೇಟಿ ನೀಡಿ ಪ್ರತಿ ಐಟಂ ಖರೀದಿಸಿದಂತೆ ಪಟ್ಟಿಯಲ್ಲಿ ಮಾರ್ಕ್ ಮಾಡ್ಕೊಂಡ. ಯಾವುದೇ ಐಟಂ ಮರೆತು ಹೋಗದಂತೆ ಜಾಗೃತೆ ವಹಿಸಿದ. ಹೊರಡುವಾಗ ಅನೇಕ ಬಾರಿ ಹೆಂಡತಿಯಿಂದ ಎಚ್ಚರಿಕೆಯ ಸಿಗ್ನಲ್ ಪಡ್ಕೊಂಡಿದ್ದ. ಪದೇ ಪದೇ ಅವಳ ಎದುರು ನಗೆ ಪಟ್ಲಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಮದುವೆಯಾಗಿ 1.5 ವರ್ಷ ಪೂರ್ತಿಯಾಗಿದೆ. ಆದರೆ ತನ್ನ ಮರೆವಿನ ಬಗ್ಗೆ ಅವಳಿಗೆ ಈಗಾಗಲೇ ಹಲವು ಬಾರಿ ಅನುಭವ ಆಗಿದೆ. ಇನ್ನೆಂದೂ ಆಗಾಗಬಾರ್ದು ಎಂದು ಅವನು ಬಹಳ ಎಚ್ಚರಿಕೆಯನ್ನು ವಹಿಸ್ತಿದ್ದ. ಖರೀದಿಸಿದ ಎಲ್ಲ ಐಟಂಗಳನ್ನು ಬೈಕಿನ ಹ್ಯಾಂಡಲ್ಗೆ ಸಿಕ್ಕಿಸಿದ. ಪ್ಲಾಸ್ಟಿಕ್ ಚೀಲದ ಕೈ ಹರಿದು ಹೋಗದಂತೆ 2 ಚೀಲವನ್ನ ಕೇಳಿ ಪಡ್ಕೊಂಡಿದ್ದ. ಎಲ್ಲಾ ಕೆಲಸವನ್ನ ಬಹಳ ತುರ್ತಾಗಿ ಮುಗಿಸಿ ಬೈಕಿನ ಸ್ಟ್ಯಾಂಡ್ ಅನ್ನ ತೆಗೆದು ಕುಳಿತುಕೊಂಡು ತನ್ನ ವಾಚ್ ಅನ್ನ ನೋಡ್ಕೊಂಡ. ಆಗ್ಲೇ ಗಂಟೆ 10:30 ದಾಟಿತ್ತು. ಇನ್ನು ಅರ್ಧ ಗಂಟೆಯ ಪ್ರಯಾಣವಿದೆ, ಪರವಾಗಿಲ್ಲ, 8ರಿಂದ 10 ಅವರ್ ಮುಗ್ದಿರ್ಬೋದು ಅಷ್ಟೇ ತಾನೇ. ಅವನು ಬೈಕ್ ಸ್ಟಾರ್ಟ್ ಮಾಡಿ ಮನೆಯ ಕಡೆ ಸಾಗಿದ. ಮದುವೆಗೆ ಈ ಮರೆವು ಹೊಸದೇನಲ್ಲ, ಬಾಲ್ಯದಿಂದಲೂ ಇತ್ತು. ಆಗ ಬೆಂಗಾವಲಾಗಿ ತಾಯಿ ಇದ್ದಳು. ಆದ್ರೆ ಆಗ ಅವನಿಗೆ ಅದೇನು ದೊಡ್ಡ ವಿಷಯವಾಗಿ ಕಂಡು ಬರಲಿಲ್ಲ. ಆದರೆ ಮದುವೆಯಾದ ಮೇಲೆ ಹೆಂಡತಿ ಎದುರು ಈ ರೀತಿ ತನ್ನ ಮರೆವು ಬಹಿರಂಗವಾದಾಗಲೆಲ್ಲ ಅವನಿಗೆ ಮುಜುಗರವಾಗ್ತಿತ್ತು. ಅವಳು ಮೊದಲು ನಕ್ಕು ತಮಾಷೆ ಮಾಡ್ತಿದ್ದಳು. ಕ್ರಮೇಣ ಮುಖ ಗಂಟಿಕ್ಕಿಕೊಂಡು ಏರಿದ ಸ್ವರದಲ್ಲಿ ಜೋರು ಮಾಡಲು ತೊಡಗಿದಾಗ ಅವನ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿತ್ತು. ಮೊದಲ ಪ್ರಸಂಗ ನಡೆದದ್ದು ಸಿನಿಮಾ ಹಾಲ್ನಲ್ಲಿ. ಇಂಟರ್ವೆಲ್ನಲ್ಲಿ ಟಾಯ್ಲೆಟ್ಗೆ ಹೋದವನು ಅಲ್ಲಿಂದ ಸೀದಾ ಸ್ಟಾಲ್ಗೆ ಬಂದು ಕಾಫಿ ಕುಡಿದು ಹೊರಬಂದು ಬೈಕ್ ಸ್ಟಾರ್ಟ್ ಮಾಡಿದಾಗ್ಲಿ ಹೆಂಡತಿಯ ನೆನಪಾದದ್ದು. ಮತ್ತೆ ಹಿಂದೆ ಬಂದು ಕತ್ಲಲ್ಲಿ ತಡಕಾಡಿ ಹೆಂಡತಿಯ ಪಕ್ಕದ ಸೀಟ್ ಹಿಡಿಬೇಕಾದ್ರೆ ಸುಸ್ತು. ಮೊದಲು ರಶ್ಮಿಗೆ ಇದೊಂದು ತಮಾಷೆಯಾಗಿ ಕಂಡ್ರು, ಬರುತ್ತಾ ಇದೊಂದು ಗುಣವಾಗದ ಕಾಯಿಲೆಯಾಗಿ ಕಂಡುಬಂತು. ಅವಳ ತಾಳ್ಮೆಯ ಕಟ್ಟೆ ಒಡೆಯತೊಡಗಿತು. ಅವಳು ಗಂಡನನ್ನ ಆಗಾಗ್ಗೆ ತರಾಟೆ ತೆಗೆಯತೊಡಗಿದಳು. ಇನ್ನೊಂದು ಪ್ರಸಂಗ ಒಂದು ದೊಡ್ಡ ರಾದ್ದಾಂತಕ್ಕೆ ಕಾರಣವಾಯಿತು. ಮದುವೆಯಾಗಿ 1 ವರ್ಷವಾಯ್ತು. ಮದುವೆಯ ಆನಿವರ್ಸರಿಯ ಗುಂಗಿನಲ್ಲಿ ಇಲ್ಲದ್ದು ರಶ್ಮಿಗೆ ಗೊತ್ತಾಯಿತು. ತನ್ನ ಗಂಡ ಮದುವೆಯಾದ ತಾರೀಖನ್ನೇ ಮರ್ತಿದ್ದಾನೆಂದು ಅವಳಿಗೆ ಸ್ಪಷ್ಟವಾಯಿತು. ಅವಳು ತನ್ನ ಗಂಡನಿಗೆ ಬುದ್ಧಿ ಕಲಿಸಲು ಆಲೋಚನೆ ಮಾಡಿದಳು. ಗುಟ್ಟಾಗಿ ತನ್ನ ಮನೆಯವರನ್ನ ಮದುವೆಯ ಆನಿವರ್ಸರಿಗೆ ಮನೆಗೆ ಕರೆದಳು. ಮದುವೆಗೆ ತನ್ನ ಮನೆಗೆ ಏಕಾಕಿ ಹೆಂಡತಿ ಮನೆಯವರು ಬಂದದ್ದು ಆಶ್ಚರ್ಯವಾಯಿತು. ಮನೆಯಲ್ಲಿ ವಿಶೇಷ ಅಡುಗೆ ತಯಾರಾಗ್ತಿತ್ತು. ಏನೋ ವಿಶೇಷ ಇದೆಯೆಂದು ಗೊತ್ತಾದ್ರೂ ಯಾವುದಕ್ಕೆ ಈ ಸಂಭ್ರಮ ಎಂದು ಮಾತ್ರ ತಿಳಿದಿಲ್ಲ. ನಂತರ ವಿಷಯವನ್ನ ತಿಳಿಯಬೇಕಾದ್ರೆ ಹೆಂಡತಿಯನ್ನ ಕಾಡಿ ಬೇಡಿ ತಿಳಿದುಕೊಳ್ಳಬೇಕಾಯ್ತು. ರಶ್ಮಿಯು ತನ್ನ ಗಂಡನ ಮಾನ ಉಳಿಸಲು ಕೊನೆಯ ಕ್ಷಣದಲ್ಲಿ ಹೇಳ್ಬೇಕಾಯ್ತು. ಇಂತಹ ಹಲವು ಮರವು ಪ್ರಕರಣದಿಂದ ಮನೆಯ ನೆಮ್ಮದಿ ಹಾಳಾಗಿ ಮನೆಯಲ್ಲಿ ಯಾವಾಗ್ಲೂ ಒಂದು ರೀತಿಯ ಬಿಗು ವಾತಾವರಣವೇ ಇರ್ತಿತ್ತು. ಮನೆಗೆ ತಲುಪಿದ ಮಧು ಬೈಕ್ನಲ್ಲಿದ್ದ ಎಲ್ಲ ಸಾಮಾನುಗಳನ್ನ ವರಾಂಡದಲ್ಲಿಟ್ಟು ಟಿವಿ ಕಡೆಗೆ ಓಡಿದ. ಆದ್ರೆ ಕರೆಂಟ್ ಕೈ ಕೊಟ್ಟಿತ್ತು. ಅವನಿಗೆ ನಿರಾಶೆಯಾಗಿ ಸೋಫಾದಲ್ಲಿ ಕುಳಿತುಬಿಟ್ಟ. ಹೆಂಡತಿ ಬಂದೊಡನೆ ತನ್ನ ಚೀಟಿಯನ್ನ ಅವಳ ಕೈಗಿತ್ತ. ಚೀಟಿಯಂತೆ ಒಂದೊಂದೇ ಸಾಮಗ್ರಿಗಳನ್ನ ರಶ್ಮಿ ಪರಿಶೀಲಿಸಿದಳು. ಅವಳ ಕೊನೆಯ ಐಟಂ ಕೋಳಿ ಮಾಂಸ ಮಾಯವಾಗಿತ್ತು. ಎಲ್ರಿ ಕೋಳಿ ಮಾಂಸ? ರಶ್ಮಿಯ ಪ್ರಶ್ನೆಗೆ ಅವನು ಉತ್ತರ ಕೊಡ್ಲಿಲ್ಲ. ಸ್ವಲ್ಪ ಮೌನ. ಪುನಃ ಕರ್ಕಶ ಸ್ವರದಲ್ಲಿ ರಶ್ಮಿ ಕೇಳಿದಳು, ಎಲ್ರಿ ಕೋಳಿ? ಸರಿಯಾಗಿ ಹುಡ್ಕೆ 1 ಕೆಜಿ 850 ಕಿಲೋ ಇದೆ. ಸರಿಯಾಗಿ ತೂಕ ಮಾಡಿಸಿದ್ದೀನಿ ಗೊತ್ತಾ? ಅವಳು ಉತ್ತರಕ್ಕೂ ಕಾಯದ ಅವನು ಫ್ರಿಡ್ಜ್ ಕಡೆ ಹೋದ, ಬಾಯಾರಿಕೆ ನಿಗ್ಸಲು. ಆದರೆ ಚೀಲದಲ್ಲಿ ಕೋಳಿ ಮಾಂಸದ ಕಟ್ಟೆ ಇರಲಿಲ್ಲ. ಲಕ್ಷ್ಮಿ ಉಗ್ರ ಕಾಳಿಯಾದಳು. ಈಗ ಮಧು ನಿಜ ಸ್ಥಿತಿಗೆ ಬರಬೇಕಾಯ್ತು. ಅವನು ಎಲ್ಲಾ ಪ್ಲಾಸ್ಟಿಕ್ ಕಟ್ಟುಗಳನ್ನ ನೋಡತೊಡಗಿದ. ಆದ್ರೆ ಕೋಳಿ ಮಾಂಸದ ಚೀಲ ಮಾತ್ರ ಇರಲಿಲ್ಲ. ನೀವು ಇಲ್ಲಿಂದ ಹೋದ್ಮೇಲೆ ಎಲ್ಲೆಲ್ಲಿ ಹೋದ್ರಿ ಎಂದು ನೆನಪಿಸ್ಕೊಳ್ಳಿ. ನಾನು ಸರಿಯಾಗಿ ಹಣ ಪಾವತಿಸಿ ಕಟ್ಟು ತೆಗೆದುಕೊಂಡಿದ್ದೀನಿ. ಇನ್ನೊಮ್ಮೆ ಜ್ಞಾಪಿಸಿ. ಮಧು ತುಂಬಾ ನಿಧಾನವಾಗಿ ಬೆಳಗ್ಗೆ ನಡೆದ ಘಟನೆಯನ್ನ ಮರು ಜ್ಞಾಪಿಸತೊಡಗಿದ. ಅವನು ಮೊದಲು ಹೋದದ್ದು ಕೋಳಿ ಅಂಗಡಿಗೆ, ಅಲ್ಲಿಂದ ತರಕಾರಿ ಅಂಗಡಿಗೆ, ಕೊನೆಯದಾಗಿ ಕಾಮತ್ತರ ಬೇಕರಿಗೆ. ಹೌದು, ತರಕಾರಿ ಅಂಗಡಿಯಲ್ಲಿ ಕೋಳಿ ಮಾಂಸದ ಚೀಲ ಕೆಳಗಿಟ್ಟು ತರಕಾರಿ ತುಂಬಿಸಿ ಸೀದಾ ಬೇಕರಿಗೆ ಬಂದದ್ದು ನೆನಪಾಯಿತು. ಹಾಗಾದ್ರೆ ಕೋಳಿ ಮಾಂಸದ ಚೀಲ ತರಕಾರಿ ಅಂಗಡಿಯಲ್ಲೇ ಉಳಿಯಿತು. ಮಧು ಅಪರಾಧಿಯಂತೆ ತಲೆ ತಗ್ಗಿಸಿದ. ತಲೆ ಎತ್ತಿ ಹೆಂಡತಿಯ ಮುಖ ನೋಡಲು ಧೈರ್ಯ ಸಾಲಿಲ್ಲ. ಕರೆಂಟ್ ಬಂತಾದ್ರೂ ಟಿವಿ ಆನ್ ಮಾಡಿ ಮ್ಯಾಚ್ ನೋಡಲು ಮನಸ್ಥೈರ್ಯ ಇರಲಿಲ್ಲ. ರಶ್ಮಿಯ ಮುಖದಲ್ಲಿ ಬೆಂಕಿ ಆಡ್ತಿತ್ತು. ಇನ್ನೇನು ನನ್ನ ಕರ್ಮ, ಹೋಗಿ ತೆಗೆದುಕೊಂಡು ಬನ್ನಿ. ಇನ್ನು ಲೇಟ್ ಆದ್ರೆ ಅಲ್ಲಿ ಉಳಿಯುವುದು ಕಷ್ಟ. ಹೋಗಿ ನಿಮ್ಮನ್ನ ಕಟ್ಕೊಂಡಲ್ಲ ನನ್ನ ಪ್ರಾರಬ್ಧ. ರವಿವಾರದ ಜೋಶಿಗಾಗಲೇ ಖಾಲಿ ಆಯಿತು. ಮಧು ಚಕಾರವಿತ್ತದೆ ಬೈಕ್ ಸ್ಟಾರ್ಟ್ ಮಾಡಿ ಹೊರಟ್ಬಿಟ್ಟ. ಹಿಂದೆ ಮನೆಗೆ ಬಂದಾಗ ಮಧ್ಯಾಹ್ನವಾಗಿತ್ತು. ಇಂತಹ ಹಲವು ಪ್ರಕರಣಗಳು ವಾರಕ್ಕೆ ಒಂದಾದರೂ ನಡೆಯುತ್ತಲೇ ಇತ್ತು. ಮಧು ಎಷ್ಟೇ ಪ್ರಯತ್ನಪಟ್ಟರು, ಜಾಗೃತ ವಹಿಸಿದ್ರು ಈ ಮರೆವಿನ ಗುಂಗಿನಿಂದ ಅವನಿಗೆ ಹೊರಬರಲಾಗಲಿಲ್ಲ. ಮಂಗಳೂರಿನಲ್ಲಿ ಆಗಾಗ್ಗೆ ನಡೆಯುವ ಸ್ಮರಣ ಶಕ್ತಿ ಸೆಮಿನಾರ್ಗೂ ಹೋಗಿ ಬಂದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಆದರೆ
ಮೊನ್ನೆ ನಡೆದ ಇನ್ನೊಂದು ಸಣ್ಣ ಮರೆವಿನ ಹಗರಣವು ಇಷ್ಟೊಂದು ದೊಡ್ಡ ರಾದ್ಧಾಂತ ಆಗುತ್ತದೆ ಎಂದು ಅವನು ಭಾವಿಸಿರಲಿಲ್ಲ. ಎಂದಿನಂತೆ ಮಧು ಈ ಭಾನುವಾರವೂ ಮನೆಯಿಂದ ಲಿಸ್ಟ್ ಪಡೆದುಕೊಂಡು ಮಾರ್ಕೆಟ್ಗೆ ಹೋದ. ರಶ್ಮಿ ತನ್ನ ಚಪ್ಪಲಿಯನ್ನು ರಿಪೇರಿಗೋಸ್ಕರ ಪ್ಯಾಕ್ ಮಾಡಿ ಚೀಲದಲ್ಲಿಟ್ಟು ಸ್ಪೆಷಲ್ ಆಗಿ ನೆನಪಿಸಿ ಕಳುಹಿಸಿದ್ದಳು. ಮಧು ಮೋಚಿ ಹತ್ತಿರ ಚಪ್ಪಲಿಯನ್ನು ಒಲೆಯಲು ಕೊಟ್ಟು ಮಾರ್ಕೆಟ್ಗೆ ಹೋಗಿ ಎಲ್ಲ ಸಾಮಾನುಗಳನ್ನು ಖರೀದಿಸಿ ಮನೆಗೆ ಬಂದ. ಲಿಸ್ಟ್ ಪರಿಶೀಲನೆಯಾಗಿ ಎಲ್ಲವೂ ಸರಿ ಇದೆ ಎಂದು ತಿಳಿದು ಹೆಂಡತಿಯ ಮುಖ ನೋಡಿ ಹೆಮ್ಮೆ ಪಟ್ಕೊಂಡ. ಆದರೆ ರಶ್ಮಿ ಆತನನ್ನ ದುರ್ಗುಟ್ಟಿ ನೋಡ್ತಿದ್ದಾಗ ಏನೋ ಎಡ್ವರ್ಟ್ ಆಗಿದೆ ಎಂದು ತಿಳಿಯಿತು. ಆದರೆ ಏನು ತಪ್ಪಾಗಿದೆ ಎಂದು ಅವನ ಜ್ಞಾಪಕಕ್ಕೆ ಬರಲೇ ಇಲ್ಲ. ಎಷ್ಟೇ ತಲೆ ಕೆರೆದುಕೊಂಡ್ರೂ ನೆನಪಾಗದು. ಪುನಃ ರಶ್ಮಿಯ ಮುಖ ನೋಡಲು ಧೈರ್ಯ ಸಾಲದೆ ಅವನು ಅಂಗಳದತ್ತ ನಡೆದ. ಅವನ ಹಿಂದೆಯೇ ದೌಡಾಯಿಸುತ್ತಾ ರಶ್ಮಿ ಬಂದಳು. ಎಲ್ರಿ, ನನ್ನ ಚಪ್ಪಲಿ ಎಲ್ಲಿ? ಮೋಚಿ ಹತ್ತಿರ ಒಲೆಯಲು ಕೊಟ್ಟು ಬಂದವನು ಮತ್ತೆ ತಿರುಗಿ ಅಲ್ಲಿಗೆ ಹೋಗಲೇ ಇಲ್ಲ. ತನ್ನ ತಪ್ಪಿನ ಅರಿವಾದ್ರೂ ರಣರಂಗವನ್ನ ತಪ್ಪಿಸಲು ಸಾಧ್ಯವಾಗಲಿಲ್ಲ. ಅದು ಮದ್ವೆಗೆ ಹಾಕುವ ಚಪ್ಪಲಿಯಾಗಿದ್ದು ನಾಳೆಯ ಮದ್ವೆಗೆ ಬೇರೆ ಒಳ್ಳೆಯ ಚಪ್ಪಲಿ ಇರಲಿಲ್ಲ. ಮಧು ಪುನಃ ಪೇಟೆಗೆ ಹೋಗಿ ಚಪ್ಪಲಿ ತಂದನಾದ್ರೂ ರಶ್ಮಿಯ ಕೋಪ ಮಾತ್ರ ಇಳಿಲಿಲ್ಲ. ರಾತ್ರಿ ಮಲಗುವಾಗಲಾದ್ರೂ ಶಾಂತವಾಗಬಹುದೆಂದು ಮಧು ನಿರೀಕ್ಷಿಸಿದ್ದ. ಆದರೆ ಈ ಬಾರಿ ರಾತ್ರಿ ಬೆಳಗಾದ್ರೂ ಕೋಪ ತಣಿಲಿಲ್ಲ. ಮರುದಿನ ಮದ್ವೆಗೆ ಒಬ್ಬಳೇ ಹೋದ ರಶ್ಮಿ ಅಲ್ಲಿಂದ ಸೀದಾ ತನ್ನ ತಾಯಿ ಮನೆಗೆ ಹೋದಳು. ತಿರುಗಿ ಬರಲಿಲ್ಲ. ಮಧುವಿಗೆ ಆತಂಕವಾಯಿತು. ರಶ್ಮಿಗೆ ಫೋನ್ ಮಾಡ್ದ. ತನ್ನ ಮರೆವಿಗಾಗಿ ಕ್ಷಮೆ ಯಾಚಿಸ್ದ. ಇನ್ನೊಮ್ಮೆ ಇಂತಹ ತಪ್ಪು ಮಾಡುವುದಿಲ್ಲ ಎಂದು ಭರವಸೆ ನೀಡಿದ. ಯಾವುದಕ್ಕೂ ರಶ್ಮಿ ಜಗ್ಲಿಲ್ಲ. ಪ್ರಕರಣಕ್ಕೆ ಸುಖಾಂತ್ಯ ನೀಡಲು ಅವಳ ತಂದೆ ತಾಯಿ ಪ್ರಯತ್ನಿಸಿದ್ರು. ಅದು ಫಲಕಾರಿ ಆಗ್ಲಿಲ್ಲ. ಪ್ರತಿದಿನ ಕಚೇರಿಯಿಂದ ಬಂದ ಮಧು ಹೆಂಡತಿಗೆ ಫೋನ್ ಮಾಡ್ತಿದ್ದ. ತನ್ನ ಏಕಾಂಗಿತನದ ಕಷ್ಟವನ್ನ ವಿಷಾದ ಪಡಿಸ್ತಿದ್ದ. ಯಾವುದಕ್ಕೂ ರಶ್ಮಿ ಕರಗಲಿಲ್ಲ. ನಿಮ್ಮ ಈ ಮರೆವಿನಿಂದಾಗಿ ನನಗೆ ಕೂಡಿ ಬಾಳಲು ಸಾಧ್ಯವಿಲ್ಲವೆಂದು ಸ್ಪಷ್ಟವಾಗಿ ಸಾರಿದಳು. ಆದ್ರೂ ಮಧು ಗೋಗೊರೆಯುವುದನ್ನ ಮಾತ್ರ ನಿಲ್ಲಿಸಲಿಲ್ಲ. ಕೊನೆಗೊಂದು ಸವಾಲನ್ನ ರಶ್ಮಿ ಎಸೆದಳು. ಇದರಲ್ಲಿ ನೀನು ಗೆದ್ದೆ ಆದ್ರೆ ನಾನು ಯಾವುದೇ ಷರತ್ತಿಲ್ಲದೆ ಮನೆಗೆ ಹಿಂತಿರುಗುತ್ತೇನೆ ಎಂದಳು. ಏನದು ನಿನ್ನ ಷರತ್ತು? ಮಧುವಿನ ಸ್ವರದಲ್ಲಿ ಉದ್ವೇಗ ಇತ್ತು. ಬರೀ ಸಿಂಪಲ್, ನಾನು ಹುಟ್ಟಿದ ದಿನಾಂಕ ಮತ್ತು ತಿಂಗಳನ್ನ ಹೇಳಬೇಕು. ಅದು ಒಂದು ವಾರದ ಒಳಗೆ. ರಶ್ಮಿ ಗಂಭೀರವಾಗಿ ಹೇಳಿದಳು. ಅಷ್ಟೇ ತಾನೇ, ಬಿಡು, ಒಂದು ವಾರದೊಳಗೆ ಹೇಳ್ತೀನಿ. ಮಧು ಆತ್ಮ ಗೌರವಕ್ಕೆ ಬೇಕಾಗಿ ಉತ್ತರಿಸಿದನೇ ಹೊರತು ಅವನಲ್ಲಿ ಅಳುಕಿತ್ತು. ನಿಜವಾಗಿಯೂ ಅವನಿಗೆ ಅವಳ ಹುಟ್ಟಿದ ದಿನಾಂಕ ಹಾಗೂ ತಿಂಗಳು ಮರೆತೋಗಿತ್ತು. ಮದುವೆಯಾಗಿ 1.5 ವರ್ಷ ಹತ್ತಿರವಾಗ್ತಿದ್ರು. ಈ ಮಧ್ಯೆ ಒಮ್ಮೆ ಅವಳ ಬರ್ತಡೆಯನ್ನು ಆಚರಿಸಲಾಗಿತ್ತು. ಅದು ಸುಮಾರು ಕೆಲವು ತಿಂಗಳ ಹಿಂದೆ. ಆದರೆ ಯಾವ ತಿಂಗಳಲ್ಲಿ ಆಚರಿಸಲಾಗಿದೆ ಎಂದು ಎಷ್ಟು ತಲೆ ಕೆಡಿಸಿಕೊಂಡ್ರು ಅವನ ನೆನಪಿಗೆ ಬರಲಿಲ್ಲ. ಕಚೇರಿಯಿಂದ ಮನೆಗೆ ಬಂದವನೇ ರಶ್ಮಿಯ ರೂಮ್ನಲ್ಲೆಲ್ಲ ತಡಕಾಡಿದ. ಅವಳ ಡೈರಿ ಏನಾದರೂ ಸಿಗ್ಬೋದೇ ಎಂದು. ಆದರೆ ಅವನ ಗ್ರಹಚಾರಕ್ಕೆ ಯಾವುದೇ ಪುರಾವೆಗಳು ಮನೆಯಲ್ಲಿ ಸಿಗಲಿಲ್ಲ. ಕೊನೆಗೆ ಮಧುವಿಗೆ ನೆನಪಾದದ್ದು ಪಟ್ಟಣದ ಪ್ರಖ್ಯಾತ ಜ್ಯೋತಿಷಿ ರಂಗಾಚಾರ್ಯ. ಅತಿ ಉರುಪಿನಿಂದ ಮಧು ಜ್ಯೋತಿಷಿ ರಂಗಾಚಾರ್ಯರ ಬಳಿಗೆ ಹೋದನು. ಮಧುವಿನಿಂದ ಅವನ ಹೆಂಡತಿಯ ನಡತೆ, ಗುಣ, ರೂಪ, ಇಷ್ಟಪಡುವ ಬಣ್ಣ, ಹವ್ಯಾಸ, ಆಸಕ್ತಿ, ವಿದ್ಯಾಭ್ಯಾಸ ಇತ್ಯಾದಿ ಮಾಹಿತಿ ಪಡೆದು ಕೂಡಿಸು, ಕಳೆ, ಗುಣಿಸು, ಲೆಕ್ಕ ಮಾಡಿ ಪಂಚಾಂಗಗಳನ್ನೆಲ್ಲ ತಿರುವಿ ಹಾಕಿ ರಂಗಾಚಾರ್ಯರು ಗಂಭೀರವಾಗಿ ಹೇಳಿದ್ರು. ನೋಡಪ್ಪ, ಹುಟ್ಟಿದ ದಿನಾಂಕ ಹಾಗೂ ತಿಂಗಳನ್ನ ನಿಖರವಾಗಿ ಹೇಳಲು ಆಗೋದಿಲ್ಲ. ಆದರೆ ನಿಮ್ಮ ಹೆಂಡತಿಯ ರೂಪ, ಗುಣ, ಹವ್ಯಾಸ, ಸ್ವಭಾವ, ಆಸಕ್ತಿಗಳ ಆಧಾರದ ಮೇಲೆ ಮಕರ ರಾಶಿಯಲ್ಲಿ ಹುಟ್ಟಿರ್ಬೋದೆಂದು ಹೇಳ್ಬೋದು. ಆದರೆ ಇದಕ್ಕೂ ಗ್ಯಾರಂಟಿಯನ್ನು ಕೊಡಲಾಗುವುದಿಲ್ಲ. ಮಧು ರಂಗಾಚಾರ್ಯರ ಶ್ರಮದ ಫಲಕ್ಕೆ ಪ್ರತಿಫಲ ನೀಡಿ ಜೋಲು ಮೂರೆ ಹಾಕಿಕೊಂಡು ಮನೆಗೆ ಹಿಂತಿರುಗಿದ್ದ. ಈಗ ಅವನಿಗೆ ನೆನಪಿಗೆ ಬಂದದ್ದು ಗೆಳೆಯ ತುಕಾರಾಂ. ತುಕಾರಾಂ ತುಂಬಾ ಬುದ್ಧಿವಂತ. ಅವನ ಬಾಲ್ಯದ ಗೆಳೆಯ ಹಾಗೂ ಸಹಪಾಠಿ. ಓದೋದ್ರಲ್ಲಿ ಜಾಣ. ಈಗ ಬೆಂಗಳೂರಿನ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಸೀನಿಯರ್ ಇಂಜಿನಿಯರ್. ಆದರೆ ಅವನು ಮಾತಾಡಲು ಸಿಗುವುದು ರಾತ್ರಿ 1 ಗಂಟೆಯ ಮೇಲೆಯೇ. ಯಾಕೆಂದರೆ ಅವನಿಗೆ ಕಂಪನಿಯಲ್ಲಿ ಶಿಫ್ಟ್ನಲ್ಲಿ ಕೆಲಸ. ರಾತ್ರಿ 10 ಗಂಟೆಗೆ ಮಲಗುವ ಮಧು ಆ ದಿನ 1 ಗಂಟೆ ರಾತ್ರಿಯವರೆಗೂ ಮಲಗಲಿಲ್ಲ. ಟಿವಿ ನೋಡುತ್ತಾ ಕುಳಿತುಬಿಟ್ಟ. ಅವನ ಮನಸ್ಸೆಲ್ಲ ರಾತ್ರಿ 1 ಗಂಟೆಯಾಗುವುದನ್ನೇ ಕಾಯ್ತಿತ್ತು. ರಾತ್ರಿ 1ಕ್ಕೆ ಸರಿಯಾಗಿ ತುಕಾರಾಂನಿಗೆ ಫೋನ್ ಮಾಡಿದ. ತುಕಾರಾಂ ಮಾತಾಡಲು ಸಿಕ್ಕಿದ. ಉಭಯ ಕುಶಲೋಪರಿಯ ನಂತರ ಮಧು ತನ್ನ ಕಥೆಯನ್ನ ವಿವರವಾಗಿ ತಿಳಿಸಿದ. ಕೊನೆಗೆ ರಶ್ಮಿ ಒಡ್ಡಿದ ಸವಾಲಿನ ಬಗ್ಗೆಯೂ ವಿವರಿಸಿದ. ಎಲ್ಲವನ್ನ ತಿಳಿದುಕೊಂಡ ತುಕಾರಾಂ, ನಾಳೆ ರಾತ್ರಿ ಫೋನ್ ಮಾಡ್ತೀನಿ, ಖಂಡಿತ ನಿನ್ನ ಸಮಸ್ಯೆನ ಪರಿಹರಿಸ್ತೀನಿ, ಯಾವುದಕ್ಕೂ ನನಗೆ ಆಲೋಚಿಸಲು ಸಮಯ ಕೊಡು ಎಂದ. ಅಂದು ರಾತ್ರಿ ಮಧು ನೆಮ್ಮದಿಯಿಂದ ಮಲಗಿದ. ಮರುದಿನ ರಾತ್ರಿ 1 ಗಂಟೆಗೆ ಸರಿಯಾಗಿ ತುಕಾರಾಮನ ಫೋನ್ ಬಂತು. ನೋಡು ಮಧು, ಕಳೆದ ವರ್ಷದ ಬರ್ತ್ಡೇ ದಿವಸ ನೀವಿಬ್ಬರು ಎಲ್ಲೆಲ್ಲಿಗೆ ಹೋಗಿರುವಿರಿ ಎಂಬ ಬಗ್ಗೆ ಆಲೋಚಿಸು. ಈ ಮಾಹಿತಿ ಅತಿ ಅಮೂಲ್ಯವಾದದ್ದು. ಮಧು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ದ. ನಂತರ ಏನೋ ನೆನಪಾಯ್ತು. ಅವನು ಈ ಆಲೋಚನೆ ಗಳಿಸಲು ತುಂಬಾ ಶ್ರಮ ಪಡಬೇಕಾಯ್ತು. ನೆನಪು ಬಂತು ತುಕಾರಾಂ, ನಾವು ಮಧ್ಯಾಹ್ನದವರೆಗೂ ಮನೆಯಲ್ಲೇ ಇದ್ದೆವು. ಕೇಕ್ ಕಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ಟಿವಿ ಕಾರ್ಯಕ್ರಮ ನೋಡಿದ್ವು. ಮಧ್ಯಾಹ್ನದ ಊಟದ ನಂತರ ನಾವು ಸಂಜೆ ಸಿನಿಮಾಕ್ಕೆ ಹೋಗಿದ್ದು. ರಾತ್ರಿ ಹಿಂತಿರುಗುವಾಗ ಹೋಟೆಲ್ನಲ್ಲಿ ಊಟ ಮುಗಿಸಿ ಬಂದೆವು. ಇಷ್ಟೇ ನಮ್ಮ ಕಾರ್ಯಕ್ರಮ. ನಿನಗೆ ಪಿಕ್ಚರ್ ಯಾವುದು ಅಂತ ನೆನಪಿದೆಯಾ? ಮತ್ತು ಯಾವ ಟಾಕೀಸ್ ಅಂತೂ ಕೂಡ ನೆನಪಿದೆಯಾ? ಟಾಕೀಸ್ ನೆನಪಿದೆ. ಮತ್ತೆ ಅವಳ ಇಷ್ಟದ ಹಿಂದಿ ಚಿತ್ರ ಅದು. ಚಿತ್ರದ ಹೆಸರು ಮೊಹಬ್ಬತೆ. ತುಂಬಾ ಸಮಯದಿಂದ ಅದನ್ನ ನೋಡಬೇಕು ಅಂತ ಹೇಳ್ತಾ ಇದ್ದಳು.
ಅಲ್ಲದೆ ಅದು ಕೊನೆಯ ಪ್ರದರ್ಶನ ಎಂದು ಬೋರ್ಡ್ ಹಾಕಿತ್ತು. ಹಾಗಾದ್ರೆ ನೀನೊಂದು ಕೆಲಸ ಮಾಡು, ಆ ಟಾಕೀಸಿನ ಮಾಲೀಕನಿಗೆ ಫೋನ್ ಮಾಡು ಮತ್ತು ಆ ಚಿತ್ರ ಕೊನೆಯದಾಗಿ ಓಡಿದ ದಿನಾಂಕ ಹಾಗೂ ತಿಂಗಳು ತಿಳ್ಕೊ. ಆ ದಿನಾಂಕದಂದೇ ಹೆಂಡತಿಯ ಬರ್ತ್ಡೇ ದಿನಾಂಕ. ಓಕೆ ರೈಟ್, ನಾಳೆಯೇ ಟ್ರೈ ಮಾಡಿ ತಿಳಿಸುತ್ತೇನೆ. ಮಧು ಆ ದಿನವೂ ಸುಖ ನಿದ್ದೆಗೆ ಹೋದನು. ಮರುದಿನ ಬಹಳ ಕಷ್ಟಪಟ್ಟು ಆ ಟಾಕೀಸಿನ ಮಾಲೀಕನ ಫೋನ್ ನಂಬರ್ ಸಂಗ್ರಹಿಸಿದ ಮತ್ತು ಫೋನ್ನಲ್ಲಿ ಸಂಪರ್ಕಿಸಿದ. ಆ ಚಿತ್ರ ಯಾವ ತಿಂಗಳಿನಿಂದ ಯಾವ ತಿಂಗಳವರೆಗೆ ಓಡಿದೆ ಎಂದು ಹೇಳಬಹುದು. ಅದಕ್ಕೂ ಸ್ವಲ್ಪ ವಾರಗಳ ಕಾಲಾವಕಾಶ ಬೇಕು, ಯಾಕೆಂದ್ರೆ ನಮ್ಮ ಮ್ಯಾನೇಜರ್ ಊರಿನಲ್ಲಿ ಇಲ್ಲ. ಅದರ ಕೊನೆಯ ದಿನಾಂಕವನ್ನು ಮಾತ್ರ ಹೇಳಲು ಸಾಧ್ಯವಿಲ್ಲ, ಯಾಕೆಂದ್ರೆ ಆ ಚಿತ್ರ ಸುಮಾರು ತಿಂಗಳ ಹಿಂದೆಯೇ ಪ್ರದರ್ಶನವಾಗಿದೆ. ಟಾಕೀಸ್ ಮಾಲೀಕ ಬಹಳ ಬೇಜವಾಬ್ದಾರಿಯಿಂದ ಮತ್ತು ನಿರಾಸಕ್ತಿಯಿಂದ ಉತ್ತರಿಸಿದ. ಮಧುವಿಗೆ ಅವನ ಉತ್ತರದಿಂದ ತೃಪ್ತಿ ಆಗಲಿಲ್ಲ. ಅವನಿಂದ ಹೆಚ್ಚಿನ ಮಾಹಿತಿ ಸಿಗುವುದು ಅಸಾಧ್ಯವೆಂದು ಗೊತ್ತಾಯಿತು. ಮರುದಿನ ಅವನು ತುಕಾರಾಮನಿಗೆ ವಿಷಯ ತಿಳಿಸಿದ. ಆ ಸಿನಿಮಾ ಮಾಲೀಕನನ್ನ ಬಿಟ್ಬಿಡು, ಮತ್ತೇನ್ ಮಾಡೋದು ತುಕಾರಾಮ್, ಈಗಾಗಲೇ 5 ದಿವಸ ದಾಟಿತು, ಇನ್ನು 2 ದಿವಸ ಇದೆ. ನೋಡು, ಕಳೆದ ವರ್ಷದ ಬರ್ತ್ಡೇಗೆ ರಾತ್ರಿ ಊಟ ಮಾಡಿದ್ವು ಎಂದು ಹೇಳಿದ್ಯಲ್ಲ, ಅಲ್ಲೇನ್ ನಡೀತು, ಮತ್ತೇನಾಯ್ತು, ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳು. ಏನಾದ್ರೂ ಐಡಿಯಾ ಸಿಗ್ಬೋದು ಮಧು? ಮಣ್ಣು ಐಡಿಯಾ. ರಾತ್ರಿ ಊಟ ಮಾಡಿ ಬಿಲ್ ಕೊಟ್ಟು ಮನೆಗೆ ಬಂದು ಮಲಗಿದ್ವು ಅಷ್ಟೇ. ಮಧು ನಿರಾಸೆಯಿಂದ ಹೇಳ್ದ. ಸ್ವಲ್ಪ ಹೊತ್ತು ಏನೋ ಆಲೋಚನೆಯಲ್ಲಿ ಬಿದ್ದ ಮಧು ಮತ್ತೇನೋ ನೆನಪಿಸ್ಕೊಂಡ. ಅವನಿಗೆ ಆ ಘಟನೆ ನಡೆದದ್ದನ್ನ ನೆನಪಿಸ್ಕೊಂಡು ನಗು ಬಂತು. ತುಕಾರಾಮ್, ಅವತ್ತೊಂದು ಸಣ್ಣ ತಮಾಷೆ ನಡೆಯಿತು. ಏನು ಹೇಳು? ಸಂಜೆ ಸಿನಿಮಾ ನೋಡಿ ಹೊರ ಬಂದಾಗ ನಮಗೆ ಹಸುವಾಗಿತ್ತು. ಹಾಗೆ ಒಳ್ಳೆಯ ಸ್ಟಾರ್ ಹೋಟೆಲ್ಗೆ ಊಟಕ್ಕೆ ಹೋದೆವು. ರಶ್ಮಿ ನನ್ನೊಂದಿಗೆ ಮೊದಲ ಬರ್ತಡೇ ಆಚರಿಸ್ತಿರುವುದು ತಾನೇ, ಅವಳಿಗೂ ಖುಷಿಯಾಗಲಿ ಎಂದು ದುಬಾರಿ ಹೋಟೆಲ್ ಆರಿಸಿದ್ದೆ. ಆದ್ರೆ ಟಾಕೀಸ್ ನಲ್ಲಿಯೋ ಅಥವಾ ಸ್ಟಾಲ್ ನಲ್ಲಿಯೋ ನನ್ನ ಪರ್ಸ್ ಕಳೆದೋಗಿತ್ತು. ಬಹುಶಃ ಸ್ಟಾಲ್ ನಲ್ಲೇ ಕೋಲ್ಡ್ ಡ್ರಿಂಕ್ಸ್ ಕುಡಿದು ಹಣ ಕೊಡುವಾಗ ಪರ್ಸ್ ಮರೆತು ಅಲ್ಲಿಟ್ಟಿದ್ನೋ ಅಥವಾ ಥಿಯೇಟರ್ ಒಳಗೆ ಪಿಕ್ ಪ್ಯಾಕೆಟ್ ಆಯ್ತೋ ಗೊತ್ತಿಲ್ಲ. ಅಂತೂ ಹೋಟೆಲ್ನಲ್ಲಿ ನನ್ನ ಮಾನ ಹರಾಜಾಗೋದ್ರಲ್ಲಿತ್ತು. ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಮತ್ತೇನ್ ಮಾಡಿದೆ? ಆ ಹೋಟೆಲ್ ಮ್ಯಾನೇಜರ್ ನನ್ನ ಪರಿಚಯದವರು. ಯಾಕೆಂದ್ರೆ ನಮ್ಮ ಕಂಪನಿಯ ತಿಂಗಳ ಕಾನ್ಫರೆನ್ಸ್ ಅಥವಾ ಮೀಟಿಂಗ್ ಎಲ್ಲ ಅದೇ ಹೋಟೆಲ್ನಲ್ಲಿ ನಡೀತಾ ಇರೋದ್ರಿಂದ ಮ್ಯಾನೇಜರ್ ನನಗೆ ತುಂಬಾ ಸ್ನೇಹಿತರಾಗ್ಬಿಟ್ಟಿದ್ರು. ನಿಜ ವಿಷಯ ತಿಳಿಸ್ದೆ. ಅವ್ರು ನಕ್ಕು ನಿಧಾನ ಕಳಿಸ್ಕೊಡಿ ಸರ್, ಅದಕ್ಕೇನಂತೆ ಅಂದ್ರು. ಆದ್ರೆ ಅಭಿಮಾನ ಬಿಡ್ಲಿಲ್ಲ. ನೀನೇನ್ ಮಾಡ್ದೆ? ಬೈಕಿನ ಬಾಕ್ಸ್ ನಲ್ಲಿ ಬ್ಯಾಂಕಿನ ಪಾಸ್ ಪುಸ್ತಕ, ಚೆಕ್ ಪುಸ್ತಕ ಯಾವಾಗ್ಲೂ ಇರ್ತಿತ್ತು. ನಾನು ಬೈಕಿನಿಂದ ಚೆಕ್ ಬುಕ್ ತಂದು ಹೋಟೆಲ್ನ ಮೊತ್ತಕ್ಕೆ ಚೆಕ್ ಬರೆದ್ಕೊಟ್ಟೆ. ಎಷ್ಟು ಮೊತ್ತಕ್ಕೆ ಬರ್ದೆ? ಅದೇನಾದ್ರೂ ನೆನಪಿದ್ಯಾ? ಇಲ್ಲ, ಬಹುಶಃ 500 ರೂಪಾಯಿಯ ಒಳಗಿರ್ಬೇಕು. ಗುಡ್. ನೀನು ಬೈಕಿನಿಂದ ಚೆಕ್ ಬುಕ್ ತೆಗೆದು ಕೌಂಟರ್ ಫ್ಯೂಲ್ ನೋಡು. ಅಲ್ಲಿ ಹೋಟೆಲ್ನ ಹೆಸರು ಮೊತ್ತ ಗೊತ್ತಾಗುತ್ತದೆ. ಅದರಲ್ಲಿ ದಿನಾಂಕ ಇರುತ್ತದೆ. ಅದೇ ನಿನ್ನ ಹೆಂಡತಿಯ ಹುಟ್ಟಿದ ತಾರೀಕು. ಸರಿ ತಾನೆ? ಹೌದೌದು, ಈಗಲೇ ನೋಡ್ತೀನಿ ತುಕಾರಾಮ್, ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಮಧು ಫೋನ್ ಕೆಳಗಿಟ್ಟು ಬೈಕಿನ ಕಡೆಗೆ ಓಡಿದ. ಬೀಗ ತೆಗೆದು ಚೆಕ್ ಲಿಸ್ಟ್ ತಿರುಗಿಸಿದ. ಒಂದು 7 ಕೌಂಟರ್ ಫ್ಯೂಲ್ಗಳಿದ್ದವು. ಅದರಲ್ಲಿ ಒಂದು ಹೋಟೆಲ್ನ ಹೆಸರಿದ್ದು ಮೊತ್ತ ರೂ. 485 ಎಂದು ಬರೆದಿತ್ತು. ದಿನಾಂಕ ಡಿಸೆಂಬರ್ 30. ಮಧು ಸಂತೋಷ ತಡೆಲಾರದೆ ತುಕಾರಾಮನಿಗೆ ಫೋನ್ ಮಾಡಿ ಧನ್ಯವಾದ ತಿಳಿಸಿದ. ಆ ದಿನ ಡಿಸೆಂಬರ್ 29. ಇನ್ನೂ ಒಂದು ದಿನ ಕಳೆದು ರಶ್ಮಿಗೆ ಫೋನ್ ಮಾಡಬೇಕು, ಅಲ್ಲಿವರೆಗೂ ಸುಮ್ಮನೆ ಬಿಡುವುದು ಎಂದು ತೀರ್ಮಾನ ಮಾಡ್ದ. ಡಿಸೆಂಬರ್ 29ರ ರಾತ್ರಿ 12 ಗಂಟೆ 1 ನಿಮಿಷಕ್ಕೆ ರಶ್ಮಿಗೆ ಮಧು ಫೋನ್ ಮಾಡಿ ಹ್ಯಾಪಿ ಬರ್ತ್ಡೇ ರಶ್ಮಿ ಎಂದು ಹೇಳ್ಬೇಕು ಅಂತ ಅನಿಸ್ತು. ರಶ್ಮಿ ನಿದ್ದೆಲ್ಲಿದ್ದಳು. ಮೊಬೈಲ್ ರಿಂಗ್ಗೆ ಎಚ್ಚರವಾದಾಗ ಅವಳಿಗೆ ಆಶ್ಚರ್ಯವಾಯಿತು. ಹೌದು, ಸರಿಯಾದ ಸಮಯಕ್ಕೆ ಮಧು ಫೋನ್ ಮಾಡಿದ್ದ. ಅವಳಿಗೆ ಯಾರು ವಿಶ್ ಮಾಡಿರಲಿಲ್ಲ. ಮಧುವಿಗೆ ತಾನೇ ಮೊದಲು ವಿಶ್ ಮಾಡಬೇಕೆಂಬ ಆಸೆ ಇತ್ತು. ಅದಕ್ಕಾಗಿ ಅವನು ರಾತ್ರಿ 12 ಗಂಟೆಯವರೆಗೂ ಕಾದು ಕುಳಿತಿದ್ದ. ಅವಳಿಗೆ ಒಂದು ಕಡೆ ಸಂತೋಷ. ತನ್ನ ಗಂಡ ತನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ. ಅವನ ಪ್ರೀತಿಯ ಬಗ್ಗೆ ಅವಳಿಗೆ ಎಳ್ಳಷ್ಟು ಸಂಶಯವಿಲ್ಲ. ಅವನ ಮರೆವಿನ ಬಗ್ಗೆ ಅವಳಿಗೆ ಕೋಪ. ಥ್ಯಾಂಕ್ ಯು ಮಧು, ನೀನಿನ್ನು ಮಲಗಿಲ್ವಾ? ನನ್ನ ಹುಟ್ಟಿದ ದಿನಾಂಕ ಹೇಗೆ ಗೊತ್ತಾಯ್ತು? ಅದೊಂದು ದೊಡ್ಡ ಕತೆ. ಮಧು ತಾನು 1 ವಾರ ಅನುಭವಿಸಿದ ಮಾನಸಿಕ ವೇದನೆ, ತುಮುಲ, ಉದ್ವೇಗ, ತನ್ನ ಮಿತ್ರ ತುಕಾರಾಮ್ ಮಾಡಿದ ಸಹಾಯ ಒಂದೊಂದನ್ನೇ ಎಳೆಯಾಗಿ ಬಿಡಿಸಿ ಹೇಳಿದ. ಎಷ್ಟು ಗಂಟೆ ಮಾತಾಡಿದನೋ ಅವನಿಗೆ ಗೊತ್ತಾಗ್ಲಿಲ್ಲ. ಅವನಿಗೆ ತಾನು ರಶ್ಮಿ ಹುಟ್ಟಿದ ದಿನಾಂಕ ಕಂಡು ಹಿಡಿದ ಸಂತೋಷ, ತನ್ನ ರಶ್ಮಿ ನನ್ನ ಮನೆಗೆ ಮರಳಿ ಬರುವ ಖುಷಿ, ಇದರಲ್ಲೇ ಎಲ್ಲ ನೋವನ್ನ ಮರೆತನು. ಅವನಿಗೆ ರಶ್ಮಿಯ ಯಾವ ತಪ್ಪು ಕಾಣಲಿಲ್ಲ. ಬದಲಾಗಿ ತಾನು ಪಟ್ಟ ಶ್ರಮದ ಬಗ್ಗೆ ಹೆಮ್ಮೆ. ಕೊನೆಗೆ ತಾನು ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗುವುದಾಗಿ ಭರವಸೆ ನೀಡಿದ. ರಶ್ಮಿಯ ಮನಸ್ಸು ಕರಗಿತು. ಅವಳಿಗೆ ಮಧುವಿನ ಗುಣ ನಡತೆಯ ಬಗ್ಗೆ ಸಂಶಯವೇ ಇರಲಿಲ್ಲ. ಆದರೆ ಆಗಾಗ್ಗೆ ಉಂಟಾಗುವ ಮರೆವಿನ ಬಗ್ಗೆ ಅವಳಿಗೆ ಕೋಪ. ರಶ್ಮಿ ಆಲೋಚನೆ ಮಾಡತೊಡಗಿದ್ದಳು. ಒಂದು ಹೆಣ್ಣಿಗಾಗ್ಲಿ ಒಂದು ಗಂಡಿಗಾಗ್ಲಿ ಸರ್ವ ರೀತಿಯಲ್ಲಿ ಹೊಂದಾಣಿಕೆಯಾಗುವ ವರ ಅಥವಾ ವಧು ದೊರಕುವುದು ಕನಸಿನ ಮಾತು. 10 ಅಂಕಗಳಲ್ಲಿ 10 ಅಂಕವು ದೊರಕುವುದು ಸುಲಭವಲ್ಲ ಹಾಗೂ ಸಾಧ್ಯವೂ ಇಲ್ಲ. ಮಧುವಿನಲ್ಲಿ ಏನು ಕಮ್ಮಿ ಇದೆ? ಅವನು ಕುರುಡನಲ್ಲ, ವ್ಯಭಿಚಾರಿಯಲ್ಲ, ಜೂಗಾರಿಕೋರ ಅಲ್ಲ, ಜವಾಬ್ದಾರಿ ರಹಿತ ಮನುಷ್ಯನಂತೂ ಅಲ್ವೇ ಅಲ್ಲ. ಮೇಲಾಗಿ ಸುರದ್ರೂಪಿ. ಅವನಿಗೆ ಪೂರ್ತಿ ಅಂಕ ಪಡೆಯಲು ಒಂದೇ ಒಂದು ಅಂಕದ ಕೊರತೆ ಇದೆ. ಅದೇ ಅವನ ಮರೆವು. ಆದರೆ ಈ ಎಲ್ಲ ಗುಣದೆದುರು ಅದು ನಗಣ್ಯ. ಪ್ರಪಂಚದಲ್ಲಿ ಎಂತೆಂತಹ ಗಂಡಸರಿದ್ದಾರೆ. ಸ್ವಾರ್ಥಿಗಳು, ಸ್ತ್ರೀ ಲಂಪಟರು, ಮೋಸಗಾರರು, ಕುಂಟರು, ಕುರುಡರು, ಕುಡುಕರು, ಹಲವು ಥರದ ಕಾಯಿಲೆ ಪೀಡಿತರು ಎಲ್ಲ ಇದ್ದಾರೆ. ಇವರೆಲ್ಲ ಮದುವೆಯಾಗಿ ಜೀವನ ಸಾಗಿಸೋದಿಲ್ವೇ? ಇವರು ಎಲ್ಲ ದುರ್ಗುಣಗಳನ್ನು ಸಹಿಸಿಕೊಂಡು ಅವರನ್ನ ಸರಿದಾರಿಗೆ ತಂದು ಅವರ ಕಷ್ಟ ಸುಖಗಳಿಗೆ ಹೆಗಲು ಕೊಟ್ಟು ಜೀವನ ಸಾಗಿಸೋರಿಲ್ವೇ? ಅಪಘಾತದಲ್ಲಿ ದೇಹದ ಭಾಗಗಳನ್ನು
ಕಳೆದುಕೊಂಡರೂ ಒಬ್ಬರಿಗೊಬ್ಬರು ಆಸರಿಯಾಗಿ ಬದುಕೋದಿಲ್ವೇ? ಗಂಡನ ಸಂಬಳ ಜೀವನ ಸಾಗಿಸಲು ಸಾಕಾಗುವುದಿಲ್ಲ ಎಂದು ತಿಳಿದಾಗ ಹೆಂಡತಿಯಾದವಳು ಉದ್ಯೋಗಕ್ಕೆ ಇಳಿಯೋದಿಲ್ವೇ? ಗಂಡನ ವ್ಯಾಪಾರದಲ್ಲಿ ಜೊತೆಯಾಗಿ ಸಹಕರಿಸೋದಿಲ್ವೇ? ತನ್ನ ಗಂಡನ ಒಂದು ಸಣ್ಣ ದೌರ್ಬಲ್ಯವನ್ನ ದೊಡ್ಡದು ಮಾಡಿಕೊಂಡು ಅವ್ರಿಗೆ ಒಂದು ವಾರ ಮಾನಸಿಕ ಹಿಂಸೆ ಕೊಟ್ನಲ್ಲ, ನನಗೆ ಕ್ಷಮೆ ಇದೆಯೇ? ಏನ್ ರಶ್ಮಿ, ಯಾಕೆ ಮೌನವಾಗ್ಬಿಟ್ಟೆ? ಇಲ್ಲ ರೀ, ತಪ್ಪು ನನ್ನದೇ, ನಾನು ದುಡುಕ್ಬಿಟ್ಟೆ, ನನ್ನನ್ನು ಕ್ಷಮಿಸಿ. ಇಲ್ಲ ರಶ್ಮಿ, ತಪ್ಪು ನನ್ನದೇ, ನನ್ನ ಮರೆವು ನೀವು ಮುಂದೆ ಹೇಳ್ಬೇಡಿ. ನಿಮ್ಮ ಮರೆವಿಗೆ ನಾನು ನೆನಪಾಗಿ ಸದಾ ನಿಮ್ಮೊಂದಿಗೆ ಇರ್ತೀನಿ. ಖುಷಿ ತಾನೆ? ನೀವು ಇಲ್ಲಿಗೆ ಬರಬೇಡಿ. ನಾನಾಗೆ ನಿಮ್ಮ ಮನೆ ಬಿಟ್ಟು ಬಂದಿದ್ದೇನೆ. ನಾನಾಗೆ ನಾಳೆ ಬೆಳಿಗ್ಗೆ ಮನೆಗೆ ಹಿಂದಿರುಗುತ್ತೇನೆ. ನಾಳೆ ಕಚೇರಿಗೆ ರಜಾ ಹಾಕಿ ಬರ್ತಡೇ ಆಚರಿಸೋಣ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಬೆಳಗ್ಗೆ ಎದ್ದವಳೆ ರಶ್ಮಿ ಹೊರಡುವ ಸಿದ್ಧತೆ ಮಾಡಿದಳು. ಅವಳಿಗೆ ಒಂದು ನಮೂನೆಯ ಹೊಸ ಜೀವನ ಮಾಡುವಷ್ಟು ಸಂತೋಷ. ಎಷ್ಟು ಬೇಗ ಮಧುವನ್ನ ಸೇರುವೆನೋ ಎಂಬ ತವಕ. ರಾತ್ರಿ ಬೆಳಗಾಗುವುದರ ಒಳಗೆ ಮಗಳಲ್ಲಿ ಆದ ಬದಲಾವಣೆಯಿಂದ ತಂದೆ ತಾಯಿಗಳಿಗೂ ಸಂತೋಷವಾಯಿತು. ಬೆಟ್ಟದಂತಹ ಸಮಸ್ಯೆ ಮಂಜಿನಂತೆ ಕರಗಿ ಹೋಯಿತು. ರಶ್ಮಿ ತಂದೆ ತಾಯಿಯ ಅನುಮತಿ ಪಡೆದು ಮನೆಗೆ ಬಂದಳು. ಮನೆಗೆ ಬೀಗ ಹಾಕಿತ್ತು. ಮನೇಲೇ ಇರ್ತೀನಿ ಎಂದವರು ಎಲ್ಲಿಗೆ ಹೋದರು ಎಂಬ ಆತಂಕ. ಅಲ್ಲಿ ಹುಡುಕಾಡಿದ್ರು ಮಧುನ ಪತ್ತೆಯಾಗಿಲ್ಲ. ಕೊನೆಗೆ ಸುಸ್ತಾಗಿ ರಶ್ಮಿ ಫೋನ್ ಮಾಡಿದಳು. ಹಲೋ ಮಧು, ಎಲ್ಲಿದ್ದೀರಿ? ನಾನಿಲ್ಲಿ ಮನೆಯವರಿಗೆ ನಿಮ್ಮನ್ನ ಕಾಯ್ತಾ ಇದ್ದೇನೆ. ಓ ಸಾರಿ ರಶ್ಮಿ, ನಾನು ರಜಾ ಹಾಕಿದ್ದು ಮರೆತು ಕಚೇರಿ ಕಡೆ ಹೋಗ್ತಾ ಇದ್ದೀನಿ. ಬೇಸರ ಪಡಬೇಡ, ಕೋಪ ಮಾಡ್ಕೋಬೇಡ. ಇನ್ನು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಅಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.